ಹಲೋ ಮೂವಿ ಬಫ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ಇವತ್ತು ನಾನು 2024 ರಿಲೀಸ್ ಆದ ಮೂವಿ ಸ್ಟೋರಿ ಟೈಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಮೂವಿನ ಡೈರೆಕ್ಟ್ ಮಾಡಿದ್ದು ಡಿಲನ್ ಕ್ಲಾರ್ಕ್. IMDbಯಲ್ಲಿ ಇದರ ರೇಟಿಂಗ್ 6.8 ಔಟ್ ಆಫ್ 10. ನೀವೊಂದು ಆಡಿಯೋ ಬುಕ್ ಕೇಳ್ತಿರ್ತೀರ. ಸ್ಟೋರಿ ಟೆಲ್ಲರ್ ಕಥೆನ ಹೇಳ್ತಿರ್ತಾನೆ. ಆ ಕಥೆಯಲ್ಲಿ ನಡೆಯೋ ಘಟನೆಗಳೆಲ್ಲ ನಿಮ್ಮ ಲೈಫಲ್ಲಿ ನಡೆದ್ರೆ, ರಿಯಾಲಿಟಿ ಹಾಗೆ ಫಿಕ್ಷನ್ ಮಧ್ಯೆ ಇರೋ ಲೈನ್ ಅಳಿಸೋದ್ರೆ, ಇದ್ರ ಬಗ್ಗೆನೇ ಈ ಮೂವಿ. ಹೆಚ್ಚು ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಡೈವ್ ಇನ್ ಟು ಮೂವಿ ಎಕ್ಸ್ಪ್ಲನೇಷನ್. ನಾವು ಒಬ್ಬ ಹುಡುಗಿನ ನೋಡ್ತೀವಿ. ಆಡಿಯೋ ಬುಕ್ ಕೇಳ್ತಾ ನಿದ್ದೆ ಮಾಡಿಬಿಟ್ಟಿದ್ಲು. ಅಲಾರಮಿಂದ ಎಚ್ಚರ ಆಗುತ್ತೆ. ಮತ್ತೆ ಒಂದು ಹೊಸ ಸ್ಟೋರಿ ಪ್ಲೇ ಮಾಡಿ ಕೆಲಸದಲ್ಲಿ ತೊಡಗ್ತಾಳೆ. ಈ ಮೂವಿಯಲ್ಲಿ ಅವಳ ಹೆಸರು ತಿಳಿಸಲಿಲ್ಲ, ಹಾಗಾಗಿ ನಾವು ಅವಳನ್ನು ಮಿಯಾ ಅಂತ ಕರೆಯೋಣ. ಆಡಿಯೋ ಬುಕ್ಕಲ್ಲಿ ಪಾಪಿ ಸ್ಟೋರಿ ಪ್ಲೇ ಆಗ್ತಿತ್ತು. ಕತೆ ಶುರು ಮಾಡೋ ಮುಂಚೆ ಸ್ಟೋರಿ ಟೆಲ್ಲರ್ ವಾರ್ನ್ ಮಾಡ್ತಾನೆ, ಈ ಕಥೆನ ನೀವು ಇನ್ವಾಲ್ವ್ ಆಗಿ ಕೇಳಬೇಡಿ, ಹಾಗೆ ಕೇಳಿದ್ದಲ್ಲಿ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗತ್ತೆ ಅಂತ. ಹಾಗೆ ಹೇಳ್ತಾ ಕಥೆ ಶುರು ಮಾಡ್ತಾನೆ. ಮಿಯಾ ಅಡುಗೆ ಮಾಡ್ತಾ ಸ್ಟೋರಿ ಕೇಳ್ತಿದ್ಲು. ಸ್ಟೋರಿ ಟೆಲ್ಲರ್ ಪಾಪಿ ಅನ್ನೋ ನರ್ಸ್ ಬಗ್ಗೆ ಹೇಳ್ತಿದ್ದ. ಓಲ್ಡ್ ಮ್ಯಾನ್ ಮಿಸ್ಟರ್ ಕ್ರೆಸ್ವೆಲ್ನ ಡಿಲ್ಯೂಷನ್ಸಿಂದ ಬೇಜಾರಾಗಿ ಯಾವಾಗ ಸಾಯ್ತಾರೋ ಅಂತ ಪಾಪಿ ಮನಸಲ್ಲೇ ಬೇಡ್ಕೋತಿದ್ಲು. ಮಿಸ್ಟರ್ ಕ್ರೆಸ್ವೆಲ್ಗೆ ಇಂಜೆಕ್ಷನ್ ಕೊಡೋಕೆ ನೀಡಲ್ ತೆಗಿಬೇಕಾದ್ರೆ ನೀಡಲ್ ಪಾಪಿ ಬೆರಳಿಗೆ ಚುಚ್ಕೊಂಡು ಬ್ಲಡ್ ಡ್ರಾಪ್ಸ್ ಕ್ರೆಸ್ವೆಲ್ ಗೌನ್ ಮೇಲೆ ಬೀಳುತ್ತೆ. ಕೋಇನ್ಸಿಡೆಂಟ್ ಅನ್ನೋ ಥರ ಮಿಯಾ ಕ್ಯಾಪ್ಸಿಕಮ್ ಚಾಪ್ ಮಾಡ್ತಿರ್ಬೇಕಾದ್ರೆ ಬೆರಳು ಸ್ಲಿಟ್ ಆಗಿ ರಕ್ತ ಅಲ್ಲೇ ಇದ್ದ ಪೇಪರ್ ಟವಲ್ ಮೇಲೆ ಬೀಳುತ್ತೆ. ಸ್ಟೋರಿ ಟೆಲ್ಲರ್ ಸ್ಟೋರಿ ಕಂಟಿನ್ಯೂ ಮಾಡ್ತಾನೆ. ಪಾಪಿಗೆ ನೆಕ್ಸ್ಟ್ ರೂಮಲ್ಲಿ ಯಾರೋ ಇದ್ದಾಗ ಅನಿಸುತ್ತೆ. ಗಮನ ಇಟ್ಟು ಕೇಳಿದಾಗ ಗೊತ್ತಾಗುತ್ತೆ ಮಿಸ್ಟರ್ ಕ್ರೆಸ್ವೆಲ್ ಕೆಮ್ತಿದ್ದಾರೆ ಅಂತ. ರಿಯಾಲಿಟಿಯಲ್ಲೂ ಅದೇ ಆಗ್ತಿತ್ತು. ಮಿಯಾಗೂ ಕೆಮ್ಮಿದ ಶಬ್ದ ಕೇಳಿಸ್ತಿತ್ತು. ಮುಂದೆ ಸ್ಟೋರಿ ಟೆಲ್ಲರ್ ಸ್ಟೋರಿ ಅಲ್ಲಿ ಹೇಳ್ತಿರೋ ಥರಾನೇ ಮಿಯಾ ಕೂಡ ತನ್ನ ಬೆಡ್ರೂಮ್ಗೆ ಹೋಗಿ ಚೆಕ್ ಮಾಡ್ತಾಳೆ. ಬೆಡ್ ಮೇಲೆ ಯಾರೋ ಬೆಡ್ಶೀಟ್ ಹೊದ್ಕೊಂಡು ಮಲಗಿದ್ರು. ಸ್ಟೋರಿ ಟೆಲ್ಲರ್ ಹೇಳಿರೋ ಥರಾನೇ ಬೆಡ್ ಮೇಲೆ ಮಿಸ್ಟರ್ ಕ್ರೆಸ್ವೆಲ್ ಇದ್ದರು. ಮಿಯಾ ಚೆಕ್ ಮಾಡೋಕೆ ಹತ್ತಿರ ಹೋದ ತಕ್ಷಣ ಅವ್ರು ಎದ್ದು ಕೂತ್ಕೋತಾರೆ. ಅದರಿಂದ ಹೆದರಿದ ಮಿಯಾ ಹೊರಗಡೆ ಹೋಗೋಕ್ಕೆ ಡೋರ್ ಓಪನ್ ಮಾಡೋಕೆ ಹೋಗ್ತಾಳೆ. ಮಿಸ್ಟರ್ ಕ್ರೆಸ್ವೆಲ್ ಅವಳನ್ನ ತಡೀತಾರೆ, ಡೋರ್ ಓಪನ್ ಮಾಡಬೇಡ, ಹೊರಗಡೆ ಇದ್ದವರು ನಿನ್ನ ಹರ್ಟ್ ಮಾಡ್ತಾರೆ ಅಂತ. ಅವ್ರು ಹೇಳಿರೋ ಥರನೇ ಹೊರಗಡೆ ಯಾರೋ ನಿಂತಿದ್ರು. ಅವ್ರ ನೆರಳು ಬಾಗಿಲು ಸಂದಿಯಿಂದ ಕಾಣಿಸ್ತಿತ್ತು. ಅಲ್ಲಿ ಮಂಚದ ಮೇಲೆ ಕೂತಿದ್ದ ಮಿಸ್ಟರ್ ಕ್ರೆಸ್ವೆಲ್ ಹೇಳ್ತಾರೆ, ಐ ನೀಡ್ ಯು ಪಾಪಿ, ನನ್ನ ಹತ್ರ ಬಾ ಅಂತ. ಮಿಯಾ ಇದರಿಂದ ತುಂಬ ಹೆದರಿದ್ಲು. ತಕ್ಷಣ ಬಾತ್ರೂಮ್ಗೆ ಹೋಗಿ ತನ್ನ ಲಾಕ್ ಮಾಡ್ಕೋತಾಳೆ. ಬಾತ್ರೂಮ್ ಕಿಟಕಿಯಿಂದ ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಾಳೆ, ಆದರೆ ಕಿಟಕಿ ಓಪನ್ನೇ ಆಗಲ್ಲ. ತನ್ನ ರಕ್ಷಿಸ್ಕೊಳ್ಳೋಕ್ಕೆ ಅವಳ ಕೈಯಲ್ಲಿದ್ದಿದ್ದು ತರಕಾರಿ ಹೆಚ್ಚು ಚಾಕು ಮಾತ್ರ. ರ್ಯಾಟ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ಲು ಮಿಯಾ. ಕಥೆಯಲ್ಲೂ ಪಾಪಿ ರೂಮ್ ಒಳಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡಿದ್ಲು. ಸ್ಟೋರಿ ಟೆಲ್ಲರ್ ಮುಂದೆ ಹೇಳ್ತಾನೆ, ಮಿಸ್ಟರ್ ಕ್ರೆಸ್ವೆಲ್ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ, ಪಾಪಿಗೆ ಬುದ್ಧಿ ಕಲಿಸೋಕೆ, ತನ್ನ ಡಿಸಪಾಯಿಂಟ್ ಮಾಡಿದ್ದಕ್ಕೆ. ವಾಸ್ತವದಲ್ಲೂ ಅದೇ ನಡೀತಿತ್ತು. ಮಿಸ್ಟರ್ ಕ್ರೆಸ್ವೆಲ್ ಬಾತ್ರೂಮ್ ಡೋರ್ ಓಪನ್ ಮಾಡಿ ಒಳಗೆ ಹೋಗೋಕೆ ಟ್ರೈ ಮಾಡ್ತಿದ್ರು. ಮಿಯಾ ಟೆನ್ಷನಿಂದ ಇಯರ್ಫೋನ್ ತೆಗಿತಾಳೆ. ತಕ್ಷಣ ಎಲ್ಲ ನಿಂತು ಹೋಗುತ್ತೆ, ಆಸ್ ಇಫ್ ಇದೆಲ್ಲ ಕನಸು, ಯಾವಾಗಲೂ ಆಗೇ ಇಲ್ಲ ಅನ್ನೋ ಥರ. ಮತ್ತೆ ಮಿಯಾ ಇಯರ್ಫೋನ್ ಹಾಕೋತಾಳೆ. ಇದೇ ಅವಳು ಮಾಡಿದ ದೊಡ್ಡ ತಪ್ಪು. ಆ ಕಥೆಯಲ್ಲಿ ಡೋರ್ ಓಪನ್ ಆಗುತ್ತೆ, ಹಾಗೆ ರಿಯಾಲಿಟಿಯಲ್ಲೂ ಡೋರ್ ಹಿಂದೆ ಮಿಸ್ಟರ್ ಕ್ರೆಸ್ವೆಲ್ ಇದ್ದರು. ನೋಡ್ತಿದ್ದ ಹಾಗೆ ಅವರು ಮಿಯಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮಿಯಾ ಬುದ್ಧಿವಂತಿಕೆಯಿಂದ ಕಥೆನ ರಿವೈಂಡ್ ಮಾಡ್ತಾಳೆ. ರಿವೈಂಡ್ ಮಾಡಿ ಮೊದಲಿಗೆ ತೊಗೊಂಡು ಹೋಗ್ತಾಳೆ. ಹೀಗೆ ಮಾಡಿದ್ದೆ ಮತ್ತೆ ಅವಳನ್ನು ಬೆಡ್ ಮೇಲೆ ನೋಡ್ತೀವಿ. ಕತೆ ಮೊದಲಿಂದ ಪ್ಲೇ ಆಗುತ್ತೆ. ಸ್ಟೋರಿ ಟೆಲ್ಲರ್ ಮೊದಲಿನ ಸಾಲುಗಳನ್ನೇ ಹೇಳ್ತಾನೆ. ಅದಾದಮೇಲೆ ಅವನು ಹೇಳಿದ್ದು ಕೇಳಿ ಮಿಯಾಗೆ ಅವಳ ತಲೆ ಮೇಲೆ ಆಕಾಶನೇ ಬಿದ್ದಾಗುತ್ತೆ. ಅವನು ಹೇಳ್ತಾನೆ, ಈ ಕತೆ ಹೇಗೆಂಡಾಯ್ತು ತಿಳ್ಕೊಬೇಕಾ ಪಾಪಿ, ನನಗೆ ತೋರಿಸ್ತೀನಿ. ಹಾಗೆ ಹೇಳ್ತಿದ್ದಾಗೆ ಬೆಡ್ಶೀಟ್ ಕೆಳಗಡೆಯಿಂದ ಒಂದು ಆಕಾರ ಮೂಡಿತ್ತು. ಅದ್ಯಾರೋ ಅಲ್ಲ, ಮಿಸ್ಟರ್ ಕ್ರೆಸ್ವೆಲ್. ಈ ಸ್ಟೋರಿ ಟೆಲ್ಲರ್ ಹೇಳೋ ಥರ ಸೈಮಲ್ಟೇನಿಯಸ್ ಆಗಿ ರಿಯಾಲಿಟಿಯಲ್ಲೂ ನಡೆಯುತ್ತೆ. ಸ್ಟೋರಿ ಟೆಲ್ಲರ್ ಹೇಳ್ತಾನೆ, ಮಿಸ್ಟರ್ ಕ್ರೆಸ್ವೆಲ್ ಪಾಪಿ ಡೆಲಿಕೇಟ್ ಫೇಸ್ನ ನೆಲಕ್ಕೆ ಚಚ್ಚಿ ಫ್ಲೋರ್ ಬೋರ್ಡ್ನ ಡ್ಯಾಮೇಜ್ ಮಾಡ್ದ. ಅವಳ ಬಾಡಿನ ಎಳೆದಾಡ್ದ, ಅವಳ ಬಾಡಿನ ಕ್ರಷ್ ಮಾಡ್ದ. ಮನೇಲೆಲ್ಲ ಮಿಯಾ ರಕ್ತ ಚಿಮ್ಮಿತ್ತು. ಕಥೆಯಲ್ಲಿ ಪಾಪಿಗೆ ಆದ ಗತಿ ಮಿಯಾಗೂ ಆಗಿತ್ತು. ಆಡಿಯೋ ಬುಕ್ ಪ್ಲೇ ಆಗ್ತಿದ್ದ ಮೊಬೈಲ್ ಸ್ಕ್ರೀನ್ ಮೇಲೂ ಮಿಯಾ ರಕ್ತ ಚಿಮ್ಮಿತ್ತು. ಕತೆ ಇಲ್ಲಿಗೆ ಎಂಡ್ ಆಗುತ್ತೆ. ಮೂವಿ ಕೂಡ ನನಗನ್ಸುತ್ತೆ ಪಾಪಿ ಸ್ಟೋರಿ ಕರ್ಸ್ಡ್ ಅಂತ. ಯಾರ್ಯಾರು ಈ ಸ್ಟೋರಿನ ಕೇಳ್ತಾರೋ ಅವ್ರಿಗೆಲ್ಲ ಕಥೆಯಲ್ಲಿ ಪಾಪಿಗಾಗಿದ್ದ ಗತಿನೇ ಆಗುತ್ತೆ ಅನಿಸುತ್ತೆ. ನನಗಂತೂ ಈ ಮೂವಿ ತುಂಬ ಇಷ್ಟ ಆಯಿತು. ಯೂಟ್ಯೂಬಲ್ಲಿ ಈ ಮೂವಿ ಅವೈಲೇಬಲ್ ಆಗಿದೆ, ಓನ್ಲಿ 7 ಮಿನಿಟ್ಸ್ ಅಷ್ಟೇ. ನಾನಂತೂ ಖಂಡಿತ ಸಜೆಸ್ಟ್ ಮಾಡ್ತೇನೆ ಈ ಮೂವಿನ ಒಂದ್ಸಲ ಆದರೂ ನೋಡೋಕ್ಕೆ. ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ. ಬಾಯ್.